ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಎಸ್ ಎ ನ್ಯೂಸ್ ಕರ್ನಾಟಕ. ಶ್ರಾವಣ ಮಾಸದಲ್ಲಿ ಲಕ್ಷಾಂತರ ಭಕ್ತರು ಬೋಲ್ಬಂ ಎಂಬ ಘೋಷಣೆಯೊಂದಿಗೆ ಬಾಬಾ ವೈದ್ಯನಾಥ ಧಾಮದ ದರ್ಶನಕ್ಕಾಗಿ ಹೋಗುತ್ತಾರೆ. ಆದರೆ ಈಗ ಬಾಬಾ ವೈದ್ಯನಾಥ ದರ್ಶನಕ್ಕಾಗಿ ಹೋಗುತ್ತಿದ್ದ ಕಾವಡಿಗರ ಬಸ್ಸು ಮತ್ತು ವಿರುದ್ಧ ದಿಕ್ಕಿನಿಂದ ಗ್ಯಾಸ್ ಸಿಲಿಂಡರ್ಗಳನ್ನು ಸಾಗಿಸುತ್ತಿದ್ದ ಟ್ರಕ್ಕು ಡಿಕ್ಕಿಯಾಗಿದೆ. ಇದು ಮಂಗಳವಾರ ಬೆಳಿಗ್ಗೆ ಸುಮಾರು 4:30ರಿಂದ 5:30 ಮಧ್ಯೆ ದೇವಘರ್ನ ಮೋಹನ್ಪುರ್ ಠಾಣಾ ವ್ಯಾಪ್ತಿಯ ಜಮುನಿಯ ಕಾಡಿನ ಬಳಿ ಸಂಭವಿಸಿದ್ದು, ಸ್ಥಳದಲ್ಲಿ ಭಾರೀ ಗೊಂದಲದ ಸ್ಥಿತಿ ನಿರ್ಮಾಣವಾಗಿತ್ತು. ಆ ರಸ್ತೆ ಅಪಘಾತದಲ್ಲಿ 18 ಕಾವಡಿಗರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದು, 20ಕ್ಕೂ ಹೆಚ್ಚು ಭಕ್ತರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಎಂದು ತಿಳಿದುಬಂದಿದೆ. ಭೀಕರ ಅಪಘಾತದ ತಕ್ಷಣ ಜಿಲ್ಲಾ ಆಡಳಿತ, ಪೊಲೀಸ್ ಪಡೆ ಮತ್ತು ರಕ್ಷಣಾ ತಂಡಗಳು ತಕ್ಷಣ ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯಾಚರಣೆ ಆರಂಭಿಸಿತ್ತು. ಆಗ ಸ್ಥಳೀಯರು ಮತ್ತು ಪೊಲೀಸರ ಸಹಾಯದಿಂದ ಗಾಯಾಳುಗಳನ್ನು ತಕ್ಷಣವೇ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಹಲವರ ಸ್ಥಿತಿ ತುಂಬಾ ಗಂಭೀರವಾಗಿದೆ ಎಂದು ತಿಳಿದುಬಂದಿದೆ. ಪ್ರಾಥಮಿಕ ವರದಿಗಳ ಪ್ರಕಾರ ಡಿಕ್ಕಿಯ ನಂತರ ಬಸ್ಸಿನ ಚಾಲಕ ವಾಹನದಿಂದ ಕೆಳಗೆ ಬಿದ್ದುಬಿಟ್ಟಿದ್ದನು. ನಂತರ ಬಸ್ ಮುಂದೆ ಸಾಗುತ್ತಾ ಇಟ್ಟಿಗೆಗಳ ತಾಸಿಗೆ ಡಿಕ್ಕಿಯಾಗಿ ನಿಂತಿತ್ತು ಎಂದು ತಿಳಿದುಬಂದಿದೆ. ಅಪಘಾತದಲ್ಲಿ 18 ಮಂದಿ ಸಾವಿಗೀಡಾಗಿರುವುದನ್ನು ದೇವಘರ್ ಸಂಸದೆ ನಿಶಿಕಾಂತ್ ದುಬೆ ಅವರು ದೃಢಪಡಿಸಿ ಸಂತಾಪ ಸೂಚಿಸಿದ್ದಾರೆ. ಅದಲ್ಲದೆ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಮತ್ತು ರಾಜ್ಯಪಾಲರು ಕೂಡ ಸಂತಾಪ ಸೂಚಿಸಿ ತಕ್ಷಣವೇ ಜಿಲ್ಲಾ ಆಡಳಿತಕ್ಕೆ ರಕ್ಷಣಾ ಮತ್ತು ಚಿಕಿತ್ಸೆ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚನೆ ನೀಡಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಸ್ನೇಹಿತರೆ, ಎಸ್ ಎ ನ್ಯೂಸ್ ಕರ್ನಾಟಕ. ಧನ್ಯವಾದಗಳು.